ಲೆಡ್ಜರ್ದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಲೋಕಲ್ ಸೇಲ್ಸ್ ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂಡರ್ ಬಂದ್ಬಿಟ್ಟು ಸೇಲ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಎಲ್ಲಾನು ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಅದರಲ್ಲಿ GST ಮಾತ್ರ ಅಪ್ಲಿಕೇಬಲ್ ಅಂತ ಕೊಡಬೇಕು. ಇನ್ನು ಮಿಕ್ಕಿದೆಲ್ಲಾನು ನಾಟ್ ಅಪ್ಲಿಕೇಬಲ್ಲು ಮತ್ತು ಆಸ್ ಪರ್ ಗ್ರೂಪ್ ಕಂಪನಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಬೇಕು. ಇದೇ ಥರನೇ ಇಂಟರ್ಸ್ಟೇಟ್ ಸೇಲ್ಸ್ಗೂ ಸಹ ಇಂಟರ್ಸ್ಟೇಟ್ ಸೇಲ್ಸ್ನ ಅಂಡರ್ ಗ್ರೂಪ್ ಸೇಲ್ಸ್ ಅಕೌಂಟ್ ಹಾಕಿ GST ಅಪ್ಲಿಕೇಬಲ್ ಕೊಡಿ, ಅಕ್ಸೆಪ್ಟ್ ಮಾಡಿ. ನಂತರ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟು ಔಟ್ಪುಟ್ CGST ಅಟ್ 9% ಅಂತ ಕ್ರಿಯೇಟ್ ಮಾಡಬೇಕು. ಸೊ ಗ್ರೂಪ್ ಬಂದ್ಬಿಟ್ಟು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST CGST 9% ನಾಟ್ ಅಪ್ಲಿಕೇಬಲ್ ಆಕ್ಸೆಪ್ಟ್ ಮಾಡಬೇಕು. ಸೊ ಇದೇ ಥರ ಫ್ರೆಂಡ್ಸ್ ಸೇಮ್ ನೆಕ್ಸ್ಟು ಔಟ್ಪುಟ್ ಟ್ಯಾಕ್ಸ್ SGST ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಔಟ್ಪುಟ್ SGST ಅಟ್ 9% ಅಂತ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದು ಸಹ ಗ್ರೂಪ್ ಅಂಡರ್ ಬಂದ್ಬಿಟ್ಟು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST SGST 9% ನಾಟ್ ಅಪ್ಲಿಕೇಬಲ್ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇದೇ ಥರನೇ ಔಟ್ಪುಟ್ IGST ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಔಟ್ಪುಟ್ IGST ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದು 9% ಇರಲ್ಲ, 18%ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಔಟ್ಪುಟ್ IGST ಅಂತ ಹಾಕಿದ್ಮೇಲೆ ಔಟ್ಪುಟ್ IGST ಆಟ್ 18% ಅಂತ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಅಂಡರ್ ಗ್ರೂಪು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST IGST ಮತ್ತು ಇಲ್ಲಿ 18% ನಾಟ್ ಅಪ್ಲಿಕೇಬಲ್ ಆಕ್ಸೆಪ್ಟ್ ಮಾಡಬೇಕು. ಸೊ ಇಲ್ಲಿಗೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಸೇಲ್ಸಿಗೆ ಬೇಕಾಗಿರೋ ಔಟ್ಪುಟ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟು ರೌಂಡ್ ಆಫ್ನ ಕ್ರಿಯೇಟ್ ಮಾಡಬೇಕು. ಸೊ ರೌಂಡ್ ಅಪ್ ಅಂಡರ್ ಗ್ರೂಪ್ ಬಂದ್ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರುತ್ತೆ. ಸೊ ಇದು ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂತ ನೆಕ್ಸ್ಟು ನಾವು ಇನ್ವಾಯ್ಸು ಅಂದರೆ ಅಡ್ವಾನ್ಸ್ ಇನ್ವಾಯ್ಸ್ ಮಾಡಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀವಿ, ಗೊತ್ತಾಗುತ್ತೆ ಏನಕ್ಕೆ ಈ ರೌಂಡ್